ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗಿಗೆ ಲಾಂಗ್ ಟೈಮ್ ಅನ್ನಲಿಕ್ಕೆ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಸೊ ಸುಮ್ಮನೆ ಅದ್ಭುತವಾದ ನಿಮಗೆ ನಮ್ಮ ಹಳ್ಳಿ ಮೇಯುತ್ತಿರುವ ದನಗಳು, ನನ್ನನ್ನೇ ಗುರಾಯಿಸಿ ನೋಡುತ್ತಿರುವ ಆಕಳುಗಳು. ಏನಂದರೆ ಬೆಂಗಳೂರು ಲೈಫು ಒಳ್ಳೆಯದೇ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕಷ್ಟಪಟ್ಟು ದುಡಿಯೋರಿಗೆ ಎಲ್ಲ ಇದು ಮಾಡೋರಿಗೆ ಬೆಂಗಳೂರು ಲೈಫ್ ಈಸ್ ದ ಬೆಸ್ಟ್ ಲೈಫ್ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಬೆಂಗಳೂರು ಲೈಫಲ್ಲಿ ಗಿಜಿ ಬಿಜಿ ಭಾಳ. ಅಂದರೆ ಈ ಥರ ಒಂದು ಪೀಸ್ಫುಲ್ ಎನ್ವೈರ್ಮೆಂಟಲ್ಲಿ ಹುಟ್ಟಿ ಬೆಳೆದವ್ರಿಗೆ ಅಲ್ಲಿ ಹೋದಾಗ ಅವರು ಒಂದು ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು ಒಂದು ಬೆಸ್ಟ್ ಪೊಸಿಷನಲ್ಲಿ, ಅಂದರೆ ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಆ ಒಂದು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅವರು. ಮತ್ತು ಜನ ಕಾಂಚನ ಅವರಿಗೆ ಕಣ್ಮುಂದೆ ಕಾಣ್ತಿರುತ್ತೆ, ಸೊ ಬರ್ತಾ ಇರುತ್ತೆ. ಸೊ ಅದಕ್ಕೇನಾಗುತ್ತೆ ಅಂತಂದರೆ ಡಿಫ್ರೆಂಟ್ ಬೇರೆದೆಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ಅವರು, ಬೇರೆದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾ ಕುಂತ್ಕೊಳ್ಳಲ್ಲ. ಆದರೆ ನಮ್ಮಂಥವ್ರು ಏನು ಮಾಡ್ತೀವಿ, ಒಂದು ಅಲ್ಲಿ ಹೋದರೆ 20-30 ಸಾವಿರ ಸ್ಯಾಲ್ರಿ, ಪಿ ಜಿಗೆ ಇಷ್ಟಂತ ಕಟ್ಟಬೇಕು, ಮನೆಗೆ ಇಷ್ಟಂತ ಕೊಡಬೇಕು. ಎಂಜಾಯ್ಮೆಂಟ್ ಅಂದರೆ ಹೊರಗಡೆ ವೀಕೆಂಡ್ಸಲ್ಲಿ ಪಾರ್ಟಿ ಅದು ಇದು ಮಾಡೋಣ ಅಂತಂದರೆ ನಮಗಂತೂ ಸಾಧ್ಯವೇ ಇಲ್ಲ. ಯಾವ ವೀಕೆಂಡ್ ಪಾರ್ಟಿ ಮಾಡ್ತೀರಾ ಹೇಳಿ? ಎಲ್ಲ ಮನೆಗೆ ಆಲ್ಮೋಸ್ಟ್ ನಿಮ್ಮ ಹತ್ರ ಉಳಿಯೋದೇ ಒಂದು 2-3 ಸಾವಿರ ಉಳಿದ್ರೆ ದೊಡ್ಡದು. ಅದರಲ್ಲಿ ನೀವು ಒಂದೇನಾದರೂ ಬಟ್ಟೆ ತಗೊಳ್ಳೋಣ, ಅದು ಮಾಡೋಣ ಅಂತ ಚಿಕ್ಕಪೇಟೆಗೋ ಅಲ್ಲಿ ಇಲ್ಲಿ ಹೋಗ್ತೀರ. ಆ ಥರದ್ದೊಂದು ಸಿಚುವೇಷನಲ್ಲಿ ಬಂದುಬಿಟ್ಟಿರುತ್ತೆ. ಅದು ಆಲ್ಮೋಸ್ಟ್ ಹಾಗೆ ಆಗೋದದು ಅಲ್ಲಿ. ಸೊ ಈ ಥರದ್ದೊಂದು ಸಿಚುವೇಷನ್ ಇದ್ದಾಗ ನನ್ನ ಪ್ರಕಾರ ಹಳ್ಳಿ ಲೈಫ್ ಈಸ್ ದ ಬೆಸ್ಟ್ ಲೈಫ್. ಆದರೆ ಕ್ವಶನ್ನ ಬರೋದು, ಹಳ್ಳಿ ಲೈಫಲ್ಲಿ ದುಡಿಮೆ ಇಲ್ಲ. ಬೆಸ್ಟ್ ಆಪ್ಷನ್ ಅಂತಂದರೆ ಚೆನ್ನಾಗಿ ಕಲ್ತ್ಬಿಟ್ಟು ಯಾವುದೇ ಇರಲಿ, ಅದು ಕಾಲ್ ಸೆಂಟ್ರೇ ಇರಲಿ, ಏನೇ ಇರಲಿ, ಕರಿಯರು ಅದು ಇದು ಒಪ್ಕೋತೀನಿ ನಾನು. IT ಫೀಲ್ಡಿಗೆ ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ಸಿಕ್ಕರೆ ಒಳ್ಳೆಯದು. IT ಫೀಲ್ಡಲ್ಲಿ ನಿಮ್ಗೆ ವರ್ಕ್ ಫ್ರಮ್ ಸಿಕ್ಕರೆ ಒಳ್ಳೆಯದು. ವರ್ಕ್ ಫ್ರಮ್ ಇಸ್ ದ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ. ವರ್ಕ್ ಫ್ರಮ್ ಹೋಮ್ ಇದ್ದರೆ ಒಳ್ಳೆಯದು. ಸೊ ಈ ಅದ್ಭುತ ಕಾಡಿನ ಮಧ್ಯೆ, ಕಾಡು ಅಂದರೆ ನಮ್ಮ ತೋಟಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿಂದ ಹೋಗಬೇಕು. ಮತ್ತು ಇನ್ನೊಂದೇನಂತಂದರೆ ಬೆಸ್ಟ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕರೆ ನೀವು ಆರಾಮಾಗಿ ಅಲ್ಲೇ ಇದ್ದುಬಿಟ್ಟು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು ನನ್ನ ಪ್ರಕಾರ. ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಮುಂಗುಸಿ ಎಲ್ಲ ಅಡ್ಡಾಡ್ತಾ ಇದೆ ಇಲ್ಲಿ ಗೈಸ್. ಸೊ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಇಲ್ಲಿ ಕೆಳಗೆ ನೋಡ್ತಾನೆ ಹೋಗಬೇಕು. ಭಾಳ ತುಂಬ ಡೇಂಜರಸ್ ಪ್ಲೇಸಸ್ ಇವೆಲ್ಲ. ಹೋ ಭಯ ಆಗುತ್ತೆ. ಯಾಕಂತಂದರೆ ಒಬ್ಬೊಬ್ಬರೇ ಹೋಗೋದಲ್ಲ, ಇಲ್ಲೆಲ್ಲ ಜೊತೆಲಿ ಯಾರಾದರೂ ಇರಬೇಕು. ಎಕ್ಸ್ಪೆಷಲಿ ನಾನು ಈ ಥರದ್ದು ಏನಾದ್ರು ಮಾಡ್ತಾಯಿದ್ದೀನಿ ಅಂತಂದಾಗಲೇ ಏನಾರು ಸೌಂಡ್ ಆಗೋದು, ಅದಾಗೋದು, ಇದಾಗೋದು, ಪಕ್ಷಿ ಹಾರಾಡೋದು. ಫಸ್ಟ್ ಆಫ್ ಆಲ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲಿ ಯಾವ್ದಾರು ಹಾವು ಬರುತ್ತಾ, ಇಲ್ಲ ಯಾವ್ದಾದ್ರು ಪ್ರಾಣಿಗಳು ಬರುತ್ತಾ ಅಂದ್ಕೊಂಡೇ ಇರುತ್ತದು. ಆಮೇಲೆ ಅದರ ಪ್ರಾಣಿಗಳು ಬರುತ್ತಾ ಅಂದ್ಕೊಂಡೇ ಇರುತ್ತೆ. ಬಟ್ ಇನ್ನೊಂದು ಏನಂತ ಅಂತಂದರೆ ಬೆಂಗಳೂರು ಲೈಫ್ ಇಸ್ ದ ಬೆಸ್ಟ್ ಲೈಫ್. ಇನ್ನೊಂದು ಹೂ ತೋರಿಸ್ತೀನಿ ನಿಮಗೆ. ಒಂದು ಹೂ ನಾನು ನೋಡಿದೆ ನೋಡಿ, ಇಲ್ಲಿ ಯಾವ ಥರ ಇರ್ಬೋದಿದು ನೋಡಿ, ಯಾವ ಥರ ಒಂದು ಕ್ರಿಯೇಚರ್ ಇರ್ಬೋದು. ಯಾರು ಕ್ರಿಯೇಟ್ ಮಾಡಿರ್ಬೋದು ಇದನ್ನ? ನೇಚರಿಗೇನು ಮೈಂಡ್ ಇದೆಯಾ, ಬ್ರೈನ್ ಇದೆಯಾ, ಸೆಲ್ಸ್ ಇದೆಯಾ, ಏನಿದೆ?
ನೇಚರಿಗೆ ಏನೂ ಇಲ್ಲೇ ಇಲ್ಲ. ಎಲ್ಲಿಂದ ಇಂಥ ಒಂದು ಅದ್ಭುತ ಶಕ್ತಿ ಈ ಥರ ಡಿಸೈನ್ ಆಗಿ ಕಲರ್ ಆಗಿ ಬರೋಕ್ಕೆ ಸಾಧ್ಯ? ಇವೆಲ್ಲ ನಮಗೆ ಕಾಣಲ್ಲ. ಇಲ್ಲೂ ಒಂದು ಅದೇ ಹೂವು ನೋಡಿ, ಅವೆಲ್ಲ. ಇದು ಅದ್ಭುತವಾದ ನಮ್ಮ ಕೆರೆ. ಇದೇ ಕೆರೆಯಿಂದ ನಮಗೆ, ಕೆರೆ ಅಂತಂದರೆ ಇದೊಂಥರ ಮಳೆ ನೀರು ನಿಂತು ಬಿಟ್ಟು ಆಗಿರೋವಂಥದ್ದು. ಇದು ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ನಾನು. ಇಲ್ಲಿಂದ ಬೇಡ, ಇಲ್ಲಿಂದ ತೋರಿಸಿದರೆ ಅದಷ್ಟೇನು ಚೆನ್ನಾಗಿ ಕಾಣಲ್ಲ. ಇಲ್ಲಿಂದ ಮಸ್ತ್ ಇರುತ್ತೆ. ಇಲ್ಲಿ ಹಾವು ಬರುತ್ತೆ ಅನ್ನೋದೇ ಒಂದು ಭಯ. ಇಲ್ಲಿಂದ ಕಾಣುತ್ತೆ ನೋಡಿ. ಇಲ್ಲಿ ಕಮಲದ ಹೂ ಬೆಳೆಯುತ್ತೆ. ನಾನು ಇನ್ನೂ ಆನ್ಲೈನಲ್ಲಿ ಇದು ನೋಡ್ಕೊಂಡು ಇಟ್ಕೊಂಡಿದ್ದೀನಿ, ಏನಂತಂದರೆ ಕಮಲದ ಹೂದು ಒಂದು ಏನೋ ಇದು ಬೀಜಗಳು, ಆ ಬೀಜಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಆ ಬೀಜಗಳು ಸಿಕ್ತು ಅಂತಂದರೆ ನಾವು ಅದ್ಭುತವಾಗಿ ಒಂದು ಕಲರ್ ಇದನ್ನು ಕಮಲದ ಹೂವನ್ನ ಬೆಳೆಸ್ಬೋದು. ಇಲ್ಲೇ ಪ್ಲ್ಯಾಂಟೇಷನ್, ಅದು ಫೇಸ್ಬುಕ್ಕಲ್ಲಿ ಎಲ್ಲಿದೆ ಅಂತ ನೋಡ್ಬೇಕು. ಅದನ್ನ ಬೈ ಮಾಡ್ಕೋಬೇಕು. ಇವಾಗ ವರ್ಕ್ ಫ್ರಮ್ ಜಾಬ್ ಸಿಕ್ಕಿದೆ. ಆಫ್ಟರ್ ಲಾಂಗ್ ಟೈಮ್ ಕಷ್ಟಪಟ್ಟು ಏನೇನೋ ಮಾಡಿ ಒಂದು ವರ್ಕ್ ಫ್ರಮ್ ಜಾಬ್ ಕಟ್ಟಿಸ್ಕೊಂಡೆ ವೈಸ್. ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಬೇಡಾಗಿದ್ದ ಕೆಲಸಗಳಾದವು. ಅಲ್ಲಿ ನಮಗೆ ಸೆಟ್ ಆಗಲಿಲ್ಲ. ಸೆಟ್ ಏನಕ್ಕಾಗಲಿಲ್ಲ ಅಂದರೆ ಪ್ಯಾಕೇಜ್ ಕಡಿಮೆ ಇತ್ತು ಅಷ್ಟೇ, ಮತ್ತೇನಿರಲಿಲ್ಲ ಜಾಸ್ತಿ. ಇದು ನಮ್ಮ ದೇವಿಯನ್ನು ತೋರಿಸ್ತೀನಿ ಗೈಸ್. ಇದು ಮೂಲ ನಿಮಗೆ. ಇದು ಬಂದುಬಿಟ್ಟು ನಮ್ಮ ದೇವಿ, ದುರ್ಗಾದೇವಿ, ಆಶೀರ್ವಾದ ಮಾಡಮ್ಮ ತಾಯಿ, ಲಕ್ಷ್ಮೀ ಮಾತೆ. ನಾನು ಹೊಸದಾಗಿ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಅನುಗ್ರಹ ಇರಬೇಕು. ಸೊ ಬಂದುಬಿಟ್ಟು ಇದು ನಮ್ಮ ಹುಣಸೆ ಮರ. ನಮ್ಮ ಮಮ್ಮಿ ಈಸ್ ಕಾಲಿಂಗ್.